ನಮಸ್ಕಾರ ಗೆಳೆಯರೇ. ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿವೆ. ಸಮಸ್ಯೆಗಳಿಲ್ಲದೆ ಇರೋ ವ್ಯಕ್ತಿ ಯಾರೂ ಇಲ್ಲ. ಆದರೆ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೊಳ್ದೇ ಇದ್ದರೆ ಅವು ಹೇಗೆ ನಮ್ಮ ದೇಹ ಸ್ಥಿತಿ, ಮನಸ್ಥಿತಿ ಮತ್ತು ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತೆ ಎನ್ನುವುದೇ ಇವತ್ತಿನ ವಿಡಿಯೋ ಟಾಪಿಕ್. ನಿಮ್ಮ ಜೀವನದಲ್ಲೂ ಸಮಸ್ಯೆಗಳಿವೆಯಾ? ಸಮಸ್ಯೆಗಳನ್ನು ಬರ್ಡನ್ಗಳನ್ನ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದೀರಾ ಅಥವಾ ಅದನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ? ದಯವಿಟ್ಟು ನಿಮ್ಮ ಸಮಸ್ಯೆಗಳನ್ನ ಇಗ್ನೋರ್ ಮಾಡಬೇಡಿ. ಈ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ದೇ ಇದ್ದರೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ 7 ವಿಷಯಗಳನ್ನು ನಾನಿವತ್ತು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಮೊದಲನೇದು, ಸಮಸ್ಯೆಗಳನ್ನ ಬಗೆಹರಿಸದೇ ಇದ್ದರೆ ಮಾನಸಿಕವಾದ ಒತ್ತಡ ಹೆಚ್ಚಾಗುತ್ತೆ. ದಟ್ ಮೀನ್ಸ್ ಇಟ್ ಇನ್ಕ್ರೀಸಸ್ ದ ಸ್ಟ್ರೆಸ್ ಲೆವೆಲ್. ನಾವು ಹೊರಗೆ ಸರಿ ಇದ್ದಂತೆ ಕಾಣ್ತೇವೆ, ಆದರೆ ಒಳಗೆ ಒತ್ತಡ ಹೆಚ್ಚುತ್ತಾ ಹೋಗುತ್ತದೆ. ಎದೆಯಲ್ಲಿ ಬೆಂಕಿ ತುಂಬಿಕೊಂಡಿದ್ದರೆ ತಲೆನಲ್ಲೇ ಹೊಗೆ ಆಡುತ್ತಂತೆ, ಆ ರೀತಿ ಆಗುತ್ತೆ. ಎರಡನೇದು, ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ. ಇಟ್ ರೆಡ್ಯೂಸಸ್ ದ ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್. ಸಮಸ್ಯೆ ಎದುರಿಸಲು ನಾವು ಭಯಪಡುವ ವ್ಯಕ್ತಿಗೆ ಫ್ಯೂಚರ್ನಲ್ಲಿ ದೊಡ್ಡ ಚಾಲೆಂಜ್ ಏನಪ್ಪ ಅಂದರೆ ಆತ್ಮವಿಶ್ವಾಸ. ಆ ಆತ್ಮವಿಶ್ವಾಸವೇ ನಮಗೆ ಕಡಿಮೆ ಆಗೋಗುತ್ತೆ. ಮೂರನೇದು, ಆರೋಗ್ಯ ಹಾಳಾಗುತ್ತೆ. ಸ್ಟ್ರೆಸ್ ಬರೋದ್ರಿಂದ ನಮಗೆ ತಲೆನೋವು, BP ಜಾಸ್ತಿ ಆಗುತ್ತೆ. ಅಲ್ಲದೆ ನಮ್ಮ ಮನಸ್ಥಿತಿ ಕೆಡುತ್ತೆ. ಯಾವಾಗ ಮನಸ್ಥಿತಿ ಕೆಡುತ್ತೆ ಆಗ ದೇಹ ಸ್ಥಿತಿಯು ಕೂಡ ಹಾಳಾಗುತ್ತೆ. ನಾಲ್ಕನೇದು, ಸಂಬಂಧಗಳು ಹಾಳಾಗುತ್ತೆ. ಇಟ್ ಡಿಸ್ಟ್ರಾಯ್ಸ್ ದ ರಿಲೇಷನ್ಶಿಪ್. ಯಾವಾಗ ನಮ್ಮ ಮನಸ್ಥಿತಿ ಸರಿ ಇರೋದಿಲ್ಲ ಆಗ ನಾವು ಒಂದು ಸಿಸ್ಟಮ್ಯಾಟಿಕ್ ಆಗಿ, ಡಿಸಿಪ್ಲಿನ್ ಆಗಿ ಬಿಹೇವ್ ಮಾಡೋಕ್ಕಾಗಲ್ಲ. ಆಮೇಲೆ ಜನರ ಜೊತೆ ವ್ಯವಹರಿಸುವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಸಂಬಂಧಗಳು ಹಾಳಾಗುತ್ತೆ. ಐದನೇದು, ನಾವು ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೊಳ್ತೇವೆ. ಅಂದರೆ ಅವಕಾಶಗಳು ಕೈ ತಪ್ಪುತ್ತೆ. ಸಣ್ಣ ಸಮಸ್ಯೆ ಇದು, ಬಗೆಹರಿಸೋಣ, ಮುಂದೆ ನೋಡೋಣ ಅಂತ ನಾವು ಹಾಗೆ ಇದ್ದರೆ ಅದು ದೊಡ್ಡ ಸಮಸ್ಯೆಯಾಗಿ ಬೆಳೆಯುತ್ತೆ, ಉಲ್ಬಣವಾಗುತ್ತೆ. ಅದರಿಂದ ನಾವು ಅನೇಕ ಅವಕಾಶಗಳನ್ನ ಕಳ್ಕೋಬೇಕಾಗುತ್ತೆ. ಆರನೇದು, ಹಣಕಾಸು ಸಮಸ್ಯೆ ಹೆಚ್ಚುತ್ತೆ. ಆ್ಯಸ್ ಬ್ಲಡ್ ಈಸ್ ಎಸೆನ್ಷಿಯಲ್ ಟು ದ ಹ್ಯೂಮನ್ ಬಾಡಿ, ಮನಿ ಈಸ್ ಎಸೆನ್ಷಿಯಲ್ ಟು ದ ಲೈಫ್ ಆ್ಯಂಡ್ ಬಿಸ್ನೆಸ್. ಯಾವಾಗ ಮನಸ್ಥಿತಿ ಹಾಳಾಗುತ್ತೆ, ದೇಹಸ್ಥಿತಿ ಹಾಳಾಗುತ್ತೆ ಆಗ ನಮ್ಮ ವ್ಯವಹಾರಗಳು ಕೆಟ್ಟೋಗುತ್ತೆ, ಸಂಬಂಧಗಳು ಕೆಟ್ಟಾಗುತ್ತೆ, ಹಣಕಾಸಿನ ಸಮಸ್ಯೆಗಳು ಜಾಸ್ತಿನೇ ಆಗುತ್ತೆ. ಏಳನೇದು, ಜೀವನದಲ್ಲಿ ದಿಕ್ಕು ತಪ್ಪೋಗುತ್ತೆ. ಸಮಸ್ಯೆಗಳಿಂದ ನಾವು ಮುಕ್ತರಾಗದಿದ್ದರೆ ಜೀವನದಲ್ಲಿ ನಾವು ಓಡಿ ಹೋದಂತಾಗುತ್ತದೆ, ನಮ್ಮ ದಿಕ್ಕೇ ಬದಲಾಗುತ್ತೆ, ನಾವು ದುರ್ಬಲರಾಗ್ತೇವೆ. ಹಾಗಾಗಿ ಗೆಳೆಯರೇ, ಇವತ್ತಿನ ಸಮಸ್ಯೆಗಳನ್ನು ಯಾವುದೇ ಕಾರಣಕ್ಕೂ ಫ್ಯೂಚರ್ಗೆ ಪೋಸ್ಟ್ಪೋನ್ ಮಾಡದೆ ಈಗಲೇ ನಿಮ್ಮ ಸಮಸ್ಯೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಬಗೆಹರಿಸಿಕೊಳ್ಳಿ. ಸ್ನೇಹಿತರೆ, ಸಮಸ್ಯೆ ಇಲ್ಲದ ಜೀವನ ಯಾರಿಗೂ ಇಲ್ಲ. ಆದರೆ ಸಮಸ್ಯೆ ಎದುರಿಸಿ ಬಗೆಹರಿಸುವವರೇ ಯಶಸ್ವಿಯಾಗುತ್ತಾರೆ, ನೆನಪಿಟ್ಕೊಳ್ಳಿ. ಇಂದು ನಿಮ್ಮ ಜೀವನದಲ್ಲಿರುವ ಅದು ಆರೋಗ್ಯದ ಸಮಸ್ಯೆ ಇರ್ಬೋದು, ಮಾನಸಿಕ ಸಮಸ್ಯೆ ಇರ್ಬೋದು, ವ್ಯವಹಾರಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರ್ಬೋದು, ಸಂಬಂಧಗಳಿಗೆ ಸಂಬಂಧಪಟ್ಟ ಸಮಸ್ಯೆ ಇರ್ಬೋದು, ಸಮಸ್ಯೆ ಯಾವುದೇ ಇರಲಿ ಆ ಸಮಸ್ಯೆಯನ್ನು ನಮ್ಮೊಂದಿಗೆ ಹಂಚ್ಕೊಳ್ಳಿ. ನಿಮ್ಮ ಮನಸ್ಸು ಹಗುರ ಆಗುತ್ತೆ, ನೀವು ನೆಮ್ಮದಿಯಿಂದ ಬದುಕ್ಬೋದು. ಅದನ್ನು ಬಗೆಹರಿಸೋದಕ್ಕೆ ನಾವು ನಿಮಗೆ ಸಂಪೂರ್ಣವಾದ ಮಾರ್ಗದರ್ಶನ ಮಾಡ್ತೀವಿ. ಇದಕ್ಕೆ ನೀವು ಇವತ್ತೇ ನಿಮ್ಮ ಮೊದಲ ಹೆಜ್ಜೆ ಇಡಿ. ನಿಮಗೆ ಈ ವಿಡಿಯೋವನ್ನು ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಎಲ್ಲರೂ ಸಮಸ್ಯೆಯಿಂದ ಮುಕ್ತರಾಗಿ, ಆಮೇಲೆ ಒತ್ತಡ ರಹಿತ, ರೋಗ ರಹಿತ, ಸಂತೋಷಕರವಾದ ಜೀವನವನ್ನು ಮಾಡಿ ಅನ್ನೋದೇ ನಮ್ಮ ಉದ್ದೇಶ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಈ ವಿಡಿಯೋನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ.